ನಮಸ್ಕಾರ ಅಶ್ವ ಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಬ್ಯಾಸಗಿ ಕಾಲಕ್ಕೆ ಬೇವಿನ ಮರ ತಂಪು ಎಂಬ ಅರ್ಥಾರ್ಥ ಜಾನಪದ ಹಾಡು ಕಿವಿಗೆ ಇಂಪು ನೀಡುತ್ತೆ. ಹಾಗೆಯೇ ಬೇಸಿಗೆ ಕಾಲದಲ್ಲಿ ಬೇವಿನ ಬೀಜದ ಉದ್ಯೋಗ ನಮ್ಮ ಹಳ್ಳಿಗರಿಗೆ ಒಳ್ಳೆಯ ಆದಾಯ ನೀಡುತ್ತದೆ. ಹೌದು, ಕೃಷಿಯಲ್ಲಿ ಬೇವಿನ ಮಹತ್ವ ತುಂಬಾ, ಮಾರುಕಟ್ಟೆ ಡಿಮ್ಯಾಂಡ್ ಕೂಡ ಹೆಚ್ಚು. ಹಾಗಾಗಿ ಇದರ ಮಹತ್ವ ಹಾಗೂ ಉದ್ಯೋಗ ಯಾವ ರೀತಿ ತಿಳಿಯೋಣ ಬನ್ನಿ. ಮಹೋಗನಿ ಕುಟುಂಬಕ್ಕೆ ಸೇರಿದ ಬೇವಿನಲ್ಲಿ ಸಾಕಷ್ಟು ಪ್ರಯೋಜನಕಾರಿ ಅಂಶಗಳು ಇರುವುದರಿಂದ ಇಂದು ಆಯುರ್ವೇದಿಕ ಔಷಧಿಯ ಜೊತೆಗೆ ಕೃಷಿಯಲ್ಲಿ ಬೇವಿನ ಪ್ರಾಮುಖ್ಯತೆ ಅತಿ ಹೇರಳವಾಗಿದೆ. ಕೃಷಿಯಲ್ಲಿ ಕೀಟ ಹುಳುಗಳ ತೊಂದರೆಗೆ ಭೂಮಿಯ ಆರೋಗ್ಯ ಕಾಪಾಡುವಿಕೆಯ ಉದ್ದೇಶದಿಂದ ಬೇವಿನ ಹಿಂಡಿಯನ್ನ ಬಳಸುವುದು ಉಂಟು. ಮನೆಯಲ್ಲಿ ಉಂಟಾಗುವ ಸೊಳ್ಳೆಯಿಂದ ಹಿಡಿದು ಕೃಷಿಯಲ್ಲಿ ಸಮಸ್ಯೆ ತಂದೊಡ್ಡುವ ಅಪಕಾರಿ ಜೀವಿಗಳಿಗೂ ಕೊಂದು ನಾಶ ಮಾಡುವ ಶಕ್ತಿ ಬೇವಿಗಿದೆ. ಪ್ರಮುಖವಾಗಿ ಬೇವಿನ ಬೀಜದಲ್ಲಿ ಹೇರಳವಾದ ಪೋಷಕಾಂಶಗಳು ಇರುವುದರಿಂದ ಈಗ ಮಾರ್ಕೆಟ್ನಲ್ಲಿ ಬೇವಿನ ಬೀಜ, ಎಣ್ಣೆ ಮತ್ತು ಗೊಬ್ಬರಕ್ಕೆ ಬೇಡಿಕೆ ಕೂಡ ಹೆಚ್ಚಿದೆ. ಹಳ್ಳಿಗಳಲ್ಲಿ ರಸ್ತೆ ಬೀದಿ ಬದಿಯಲ್ಲಿ ಬೆಳೆದಿರುವ ಬೇವಿನ ಮರಗಳಿಂದ ಬೀಜಗಳನ್ನು ಆಯ್ದು ವ್ಯಾಪಾರಸ್ಥರಿಗೆ ಮಾರಾಟ ಮಾಡುವುದರಿಂದ ಹಳ್ಳಿಗರಿಗೆ ಒಂದು ಒಳ್ಳೆ ಉದ್ಯೋಗ ಕೂಡ ಆಗಿದೆ. ಜೂನ್ ಜುಲೈ ತಿಂಗಳಲ್ಲಿ ಕಾಯಿಗಳು ಹಣ್ಣಾಗಿ ಪಕ್ಷಿಗಳು ಅವುಗಳನ್ನು ತಿಂದು ಬೀಜಗಳನ್ನು ಉದುರಿಸುತ್ತವೆ ಅಥವಾ ಗಾಳಿಗೆ ಉದುರಿ ಬಿದ್ದ ಬೀಜಗಳನ್ನು ಆಯ್ದು ಸಂಗ್ರಹಿಸಿ ಬೇವಿನ ಎಣ್ಣೆ, ಹಿಂಡಿ, ಪುಡಿ ತಯಾರಿಕಾ ವ್ಯಾಪಾರಿಗಳಿಗೆ ಮಾರಾಟ ಮಾಡಿ ಹಳ್ಳಿಯಲ್ಲಿ ದುಡ್ಡು ಮಾಡುವ ಉಪಾಯ ಕೂಡ ಇದು. ಅಥವಾ ಆನ್ಲೈನ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಬೇವಿನ ಬೀಜದ ಖರೀದಿಗಾರರು ನಿಮಗೆ ಸಿಕ್ಕೇ ಸಿಗ್ತಾರೆ. ಅವರನ್ನ ಸಂಪರ್ಕ ಮಾಡಿ ವ್ಯಾಪಾರ ಮಾಡಬಹುದು. ಬೇವಿನ ಬೀಜಗಳಲ್ಲಿ ಕ್ಯಾಲ್ಸಿಯಂ, ತಾಮ್ರ, ಮ್ಯಾಗ್ನೆಸಿಯಂ, ಕಬ್ಬಿಣ, ಸಾರಜನಕ, ರಂಜಕ, ಮ್ಯಾಂಗನೀಸ್ ಪೋಷಕಾಂಶಗಳು ಹೆಚ್ಚಾಗಿರುವುದರಿಂದ ಕೃಷಿ ಭೂಮಿಗೆ ನೈಸರ್ಗಿಕವಾಗಿ ಹೆಚ್ಚು ಖರ್ಚಿಲ್ಲದೆ ಗೊಬ್ಬರಗಳನ್ನು ಪೂರೈಸಿದ ಹಾಗಾಗುತ್ತೆ. ಯಾವುದೇ ಕೆಮಿಕಲ್ ಗೊಬ್ಬರಗಳ ಮೊರೆ ಹೋಗುವ ಚಿಂತೆ ಕೂಡ ಇರುವುದಿಲ್ಲ. ಮುಂಗಾರು ಬಿತ್ತನೆಯ ಸಮಯದ ಮುನ್ನ ಭೂಮಿಯನ್ನ ಉಳುಮೆ ಮಾಡುವಾಗ ಬೇವಿನ ಹಿಂಡಿಯನ್ನ ಕೃಷಿ ಭೂಮಿಗೆ ಹಾಕಬೇಕು. ಕೃಷಿ ಭೂಮಿಯಲ್ಲಿರುವ ಗೊನ್ನೆ ಹುಳು, ನೆಮಟೋಡ್ ಅಂತಹ ಅಪಕಾರಿ ಸೂಕ್ಷ್ಮಾಣು ಜೀವಿಗಳನ್ನ ಇದು ನಾಶ ಮಾಡುತ್ತೆ. ಇನ್ನು ಮಳೆ ಹೆಚ್ಚಾದಾಗ ಭೂಮಿಯಲ್ಲಿ ಶೀತ ಹೆಚ್ಚಾದ್ರೆ ಅಂತಹ ಸಮಯದಲ್ಲಿ ಬೇವಿನ ಹಿಂಡಿಯನ್ನ ಬಳಸೋದು ತುಂಬಾ ಉಪಯೋಗ. ಭೂಮಿಯನ್ನ ಶೀತವಾಗದ ಹಾಗೆ ತಡೆದು ಉಷ್ಣತೆಯನ್ನ ಕಾಪಾಡುತ್ತದೆ. ಇನ್ನು ಬೇವಿನ ಬೀಜದ ಎಣ್ಣೆಯು ಕೃಷಿ ಭೂಮಿಯಲ್ಲಿ ಅಪಕಾರಿ ಕೀಟಗಳಿಗೆ ಸೂಪರ್ ಮೆಡಿಸಿನ್. ಬೆಳೆಗಳಿಗೆ ತಾಗುವ ಕೀಟಗಳನ್ನ ಕೊಂದು ಹಾಕುವಲ್ಲಿ ಬೇವಿನ ಎಣ್ಣೆ ಕೆಲಸ ಹೆಚ್ಚು. ನೀರಿನೊಂದಿಗೆ ಮಿಶ್ರಣ ಮಾಡಿ ಬೇವಿನ ಎಣ್ಣೆ ಸಿಂಪಡಣೆ ಮಾಡುವುದರಿಂದ ಎಲೆಯನ್ನು ತಿನ್ನುವ ಕೀಟಗಳನ್ನ ಸರ್ವನಾಶ ಮಾಡಬಹುದು. ಬೇವಿನ ಹಿಂಡಿ ಮಣ್ಣಿನಲ್ಲಿರುವ ಅಪಕಾರಿ ಹುಳುವಿಗೆ ರಾಮಬಾಣವಾದ್ರೆ ಬೇವಿನ ಎಣ್ಣೆ ಬೆಳೆಯ ಮೇಲಿನ ಕೀಟಗಳಿಗೆ ಮದ್ದಾಗಿದೆ. ಹಾಗಾಗಿ ಬೇವಿನ ಪಾತ್ರ ಕೃಷಿಯಲ್ಲಿ ಅಪಾರವಾಗಿದ್ದು, ವಿಪರ್ಯಾಸವೆಂದ್ರೆ ನಮ್ಮ ರೈತರು ಇದರ ಮಹತ್ವ ತಿಳಿಯದೆ ರಾಸಾಯನಿಕ ಸ್ಪ್ರೇ, ರಾಸಾಯನಿಕ ಗೊಬ್ಬರಗಳನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ. ದಯವಿಟ್ಟು ಕೆಮಿಕಲ್ಗಳನ್ನು ನಿಲ್ಲಿಸಿ ಸಾವಯವ ಕೃಷಿಯಲ್ಲಿ ಜೈವಿಕವಾದ ಗೊಬ್ಬರಗಳನ್ನು ಬಳಸಿ. ಬೇವಿನ ಮಾರ್ಕೆಟಿಂಗ್ ವ್ಯಾಲ್ಯೂ ಹೆಚ್ಚಾಗಿರೋದ್ರಿಂದ ಹಳ್ಳಿಗಳಿಗೆ ಒಳ್ಳೆಯ ಉದ್ಯೋಗ. ಬೇವಿನ ಬೀಜಗಳನ್ನು ಆಯ್ದು ಸೂಕ್ತ ಮಾರುಕಟ್ಟೆ ಹುಡುಕಿ ವ್ಯಾಪಾರ ಮಾಡಿದ್ರೆ ಮನೆಯಲ್ಲಿಯೇ ಉದ್ಯೋಗ ಕಂಡುಕೊಂಡ ಹಾಗಾಗುತ್ತೆ. ಬೇವನ್ನ ಪ್ರಕೃತಿ ನಮಗೆಲ್ಲ ನೀಡಿರುವ ಒಂದು ವರದಾನ. ಅದನ್ನು ಕೃಷಿಯಲ್ಲಿ ಸರಿಯಾಗಿ ಬಳಸಿಕೊಳ್ಳಿ. ಜೊತೆಗೆ ಜನರು ಇದರ ಉದ್ಯೋಗದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಒಳ್ಳೆ ಮಾರ್ಕೆಟಿಂಗ್ ನೋಡಿ ಉದ್ಯೋಗ ಪ್ರಾರಂಭಿಸಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವ ಕೃಷಿ ಚಾನೆಲ್. ಧನ್ಯವಾದಗಳು.